ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೇನೆ ಈ ಹಿಂದೆ ನಾವು ಸಿಂಗರ್ಗಾಗಿ ಆಡಿಷನ್ಸ್ ನ ಮಾಡಿದ್ವಿ. ಅದರ ಮುಂದಿನ ಭಾಗವಾಗಿ ಸುಪ್ರಸಿದ್ಧ ಕೊಳಲು ವಾದಕರೊಬ್ಬರ ಶಾಲೆಯಿಂದ ಬಂದಂತಹ ಒಂದಷ್ಟು ವಿದ್ಯಾರ್ಥಿಗಳಿಗೆ ಕೊಳಲನ್ನೂದುವ ಆಡಿಷನ್ಸ್ ನ ನಾವು ಇವತ್ತು ಮಾಡ್ತಾ ಇದ್ದೀವಿ. ಆ ಸುಪ್ರಸಿದ್ಧ ಕೊಳಲು ವಾದಕ ಯಾರು ಅನ್ನೋದನ್ನ ನಿಮ್ಗೆ ಕೊನೆಯಲ್ಲಿ ತಿಳಿಸ್ತೀನಿ. ಮೊದಲಿಗೆ ಮೊದಲ ಕಂಟೆಸ್ಟೆಂಟ್ ನ ಬರ್ಮಾಡ್ಕೊಳ್ಳೋಣ, ಏನಂತೀರಾ? ಬರಕೆಲ್ರಪ್ಪ. ಲೋ ಮರೇ, ನಾನು ಚಿಕ್ಕವನಿದ್ದಾಗ ಈ ಜಾತ್ರೆ ಕೊಳಲ್ನ ಇದಕ್ಕಿಂತ ಚೆನ್ನಾಗಿ ಬಾರಿಸ್ತಿದ್ದೆ. ಹೋಗು, ಇನ್ನೂ ಪ್ರಾಕ್ಟೀಸ್ ಮಾಡಿ ಹೋಗಮ್ಮ, ಹೋಗು. ನೆಕ್ಸ್ಟ್ ಬರಕೇಳ್ರಪ್ಪ. ವಾವ್, 8 ತಿಂಗಳಿಂದ ಪ್ರಾಕ್ಟೀಸ್ ಮಾಡಿದ್ಯಾ ಅಂತಂದ್ಮೇಲೆ ಸಖತ್ತಾಗೆ ನೋಡಿಸ್ತೀಯ. ಕಮಾನ್ ಕಮಾನ್. ರಜಾ, ನಮ್ಮ ಹೆಣ್ಮಕ್ಳು ಈ ಒಲೆ ಮುಂದೆ ಊದ್ತಾರಲ್ಲ ಅಂತ ನಿನ್ಗಿಂತ ಚೆನ್ನಾಗಿ ಊದ್ತಾರ. ಹೋಗು, ನಿಂಗೆ 8 ತಿಂಗಳೆಲ್ಲ ಸಾಗಲ್ಲ, 8 ವರ್ಷ ಪ್ರಾಕ್ಟೀಸ್ ಬೇಕು ನಿನಗೆ. ಹೋಗಿ ಪ್ರಾಕ್ಟೀಸ್ ಮಾಡೋ. ನೆಕ್ಸ್ಟ್ ಬರಕೇಳ್ರಪ್ಪ. ಅವ್ನು ಉಸಿರೇ ನಿಂತೋತು. ನೀರು ಕೊಡ್ಸೋ, ನೀರು ಕೊಡ್ಸೋ, ಅವ್ಗ ಕರ್ಕೊಂಡು ಹೋಗ್ರು ಆ ಕಡೆ, ನೀರು ಕೊಡ್ಸೋ. ಅಂದಾಗೆ ಇವ್ರ ಗುರುಗಳು ಯಾರು ಅಂತ ಕುತೂಹಲ ಅಲ್ಲ, ಅವರೇ. ಇವಾಗ ಗೊತ್ತಾಯ್ತಾ ಈ ಸ್ಟೂಡೆಂಟ್ಸ್ ಎಲ್ಲ ಯಾಕೆ ಹಿಂಗಿದ್ದಾರೆ ಅಂತ? ಈ ತಲೆನೋಗೆ ಕಾಫಿ ಕುಡಿದ್ರೆ ಹೋಗಲ್ಲ. ರಜಾ, ಅದ್ಯಾವ್ದು ಕಡಿಮೆ ಆಗಿರೋದು? ಪ್ರೀಮಿಯಂ ಬೀರ್ ಸಾರ್ 2. ಓಕೆ ಗೈಸ್, ನೆಕ್ಸ್ಟ್ ಆಡಿಷನ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್.